ಶುಂಠಿ. ಈ ಶುಂಠಿ ವಿಶೇಷ ಏನಂದರೆ ನಾವೇ ಬೆಳೆದಿದ್ದು, ಅದು ಇದೇ ಪಾಟಲ್ಲಿ, ಈ ಪಾಟಲ್ಲಿ ಬೆಳೆದಿರೋಂಥ ಶುಂಠಿ. ಇಷ್ಟು ಬೆಳೆದಿದೆ. ಖುಷಿ, ನಾವೇನಾದರೂ ಗಿಡ ಹಾಕಿ ಅದೇನಾದರೂ ಹೂ ಬಿಡ್ತು, ಇಲ್ಲ ಏನಾದರೂ ಈ ಥರ ಏನಾದರೂ ಬಂತು ಅಂದರೆ ಅದನ್ನ ನೋಡೋಕ್ಕೆ ನಮಗೆ ಖುಷಿ. ಉಪ್ಪಿಟ್ಟಾಗ್ತಾಯಿದೆ, ಸಿಗೋಣ. ಉಪ್ಪಿಟ್ಟಾಗಿದೆ. ಈಗ ಮಧ್ಯಾಹ್ನ ಸಾಂಬಾರು ಏನಾದರೂ ಬೇಕಲ್ಲ, ಅದಕ್ಕೆ ಹೆಸರುಬೇಳೆ ಇತ್ತು. ಹೆಸರುಬೇಳೆ ಹಾಕಿ ಹೆಸರುಬೇಳೆ ದಾಲ್ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ತಿಂಡಿ ಮಾಡಿಂದೇ ಏನಾದರೂ ಸಾಂಬಾರು ಮಾಡಿ ಇಟ್ಬಿಡ್ತೀನಿ, ಯಾಕೆಂದರೆ ಮಧ್ಯಾಹ್ನ ಮೇಲೆ ಆಗೋಲ್ಲ, ನನಗೆ ಕೆಲಸಗಳಿರುತ್ತೆ. ಅದಕ್ಕೆ ಈಗ ಹೆಸರುಬೇಳೆ ದಾರ್ಗೆ ಈಗ ಹೆಸರುಬೇಳೆ ತೊಳೆದು ಒಂದು ಲೋಟ ನೀರು ಹಾಕಿಟ್ಟಿದ್ದೀನಿ. ಅದಕ್ಕೆ ಒಂದು ದಪ್ಪದಾದ ಒಂದು ಈರುಳ್ಳಿ, ಅದಕ್ಕೆ ಒಂದು ದಪ್ಪದೊಂದು ಈರುಳ್ಳಿ, 2 ಟೊಮೆಟೊ, 1-2 ಹಸಿಮೆಣಸಿನ್ಕಾಯಿ ಹಚ್ಚಿಬಿಟ್ಟು ಹಾಕಿ, ಒಂದು ಆಲೂಗಡ್ಡೆ ಮತ್ತು ಬೆಳ್ಳುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಕೂಗಿಸ್ತೀನಿ. ಲಾಸ್ಟಲ್ಲಿ ಒಗ್ಗರಣೆ ಕೊಡ್ತೀನಿ. ಈಗ ಈರುಳ್ಳಿ ಟೊಮೆಟೊ ಎಲ್ಲ ತೊಳೆದಿಟ್ಕೊಂಡಿದ್ದೀನಿ. ಇದಕ್ಕೆ ಕಟ್ ಮಾಡಿ ಕುಕ್ಕರ್ಗೆ ಹಾಕ್ಬಿಡೋಣ. ಬೇಗ ಹೋಗುತ್ತೆ. ಉದ್ದಕ್ಕೆ ಕಟ್ ಮಾಡ್ಕೊಂಡು ಈರುಳ್ಳಿ, 2 ಟೊಮೆಟೊ, ಅದು ಅಷ್ಟೇ ದಪ್ಪನೆ ಚೆನ್ನಾಗಿ ಕೂಗಿಸ್ತೀನಲ್ಲ, ಒಂದು 4-5 ಕೂಗ ಕೂಗಿಸ್ತೀನಿ. ಮತ್ತೆ ಸ್ಟಾರ್ಟ್ ಆಯಿತು ಸೌಂಡ್. ಇದು ಮಾಡೋಕ್ಕಾಗಲ್ಲ. ಬೆಳಗ್ಗೆನೇ ಅಡುಗೆಯಲ್ಲಿ ತಿಂದಿದ್ದು ಮುಗಿಸ್ಕೊಂಡ್ಬಿಟ್ರೆ ಇನ್ನು ನಾಳೆ ಬೆಳಗ್ಗೆ ಗಂಟ ಯೋಚನೆ ಇರಲ್ಲ. ನನ್ನ ಡೈಲಿ ವ್ಲಾಗ್ ಆಗ್ತಾ ಇರ್ತೀನಿ, ನೋಡ್ತಾ ಇದೆ. 2 ಹಸಿಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿನ ತೊಳೆದ್ಬಿಟ್ಟು ಹಿಂಗೆ ಹಾಕ್ತೀನಿ ನಾನು. ಅದು ಹೊರಗಡೆ ಟಪ್ ಅಂತ ಅನ್ನುತ್ತಲ್ಲ, ಆ ಫ್ಲೇವರ್ ಚೆನ್ನಾಗಿರುತ್ತೆ. ಮತ್ತು ಬೆಳ್ಳುಳ್ಳಿ ಒಂದು 4-5, ಅದು ಅಷ್ಟೇ ಸಿಪ್ಪೆ ಸೊಳ್ದು ಜಜ್ಜಿ ಹಾಕ್ತೀನಿ ನಾನು. ಸ್ವಲ್ಪ ಫ್ಲೇವರ್ಗೆ ಜಜ್ಜಿ ಹಾಕಿ. ಓನಮ್ಮ, ನನ್ನ ಮಗಳು ಈಗ ಮಾತಾಡೋದು ಕಲಿತಾ ಇದ್ದಾಳೆ. ಏನೇನೋ ಮಾತಾಡ್ತಿರ್ತಾಳೆ ಕೂತ್ಕೊಂಡು. ಖುಷಿ ಅಥದ್ದು ಮಾತುಗಳು ನಾನು ಕೇಳ್ತಾ ಇರೋದಕ್ಕೆ ಏನೋ ಒಂಥರ ಖುಷಿ, ಎಲ್ಲ ತಾಯಂದ್ರಿಗೂ ಅಲ್ವಾ. ಬೆಳ್ಳುಳ್ಳಿ ಚೆಚ್ಚಾಕೋಣ. ಬೆಳ್ಳುಳ್ಳಿ ಚೆಚ್ಚಿ ಹಾಕ್ಬಿಟ್ಟು ಈಗ ಅರಿಶಿನ ಹಾಕೋಣ ಸ್ವಲ್ಪ ಕಲರ್ಗೆ. ಇರು ಮುಟ್ಬೇಡ ನೀನು. ಅರಿಶಿನ ಹಾಕಿ ಈಗ ಒಂದು ಕಡೆಯಿಂದ ಆಲೂಗಡ್ಡೆ ಹಾಕಿಲ್ಲ, ಸಾರಿ, ಆಲೂಗಡ್ಡೆ ಅಂದ್ರೆ ನಾನು ಉಪ್ಪಿಟ್ಟಿಗೆ ಹಚ್ಕೊಂಡಿದ್ನಲ್ಲ, ಅದರಲ್ಲಿ ಅರ್ಧ ಮಿಕ್ಕಿತ್ತು, ಅರ್ಧನೇ ಹಾಕಿದ್ದೀನಿ ನಾನು. ಅರ್ಧ ಹಾಕ್ಬಿಟ್ಟು ಈಗ ಲಿಡ್ನ ಕ್ಲೋಸ್ ಮಾಡೋಣ ಕುಕ್ಕರ್ನ. 4-5 ಕೂಗಾದ್ಮೇಲೆ ಒಗ್ಗರಣೆ ಕೊಟ್ಬಿಟ್ರೆ ಮುಗೀತು.
ಇನ್ನು ನಾಳೆ ಬೆಳಗ್ಗೆ ಗಂಟ ಯೋಚನೆ ಇರಲ್ಲ ನನಗೆ. ಈಗ ನನ್ನ ಮಗಳಿಗೆ ನಾನು ಉಪ್ಪಿಟ್ಟು ತಿನ್ನಿಸ್ತೀನಿ. ಸಿಗೋಣ. ನೋಡಿ ಈಗ ಬಂದವಳು ಇವಳು, ಇವತ್ತು ಬಂದವಳೆ. ನೆನ್ನೆ ಸಂಜೆ ಬಂದಿದ್ಲು, ರಾತ್ರಿ ಬಂದು ಕೂಗ್ತಾ ಇದ್ದೀನಿ ಬಾರೆ ಅಂತ, ಹಣ್ಣು ತಿರುಗಿಸ್ಕೊಂಡು ಹೋಗೋಳೆ. ಈಗ ಬಂದವಳು, ಹೊಟ್ಟೆ ಕಿಸ್ತದೇನೋ ಬಂದವಳು ಈಗ. ನೋಡಿ ಅದ್ರ ಬಟ್ಲ ಹತ್ರ ನಿಂತವಳೆ. ಎಲ್ಲ ನಿನ್ನ ಮಗಳು? ಏಯ್ ಅಲ್ಲೇನೋ ಮೂಸ್ತವಳೆ. ಬಾ ಹಾಲು ಹಾಕ್ತೀನಿ ಬಾ ನಿನಗೆ. ಹಾಕೋಣ ಪಾಪ ಹಾಲೋಣ. ನನ್ನ ಮಗಳು ರೆಡಿಯಾಗಿ ಕೂತ್ಬಿಟ್ಟವಳೆ ಉಪ್ಪಿಟ್ಟು ತಿನ್ನೋಕ್ಕೆ. ನೋಡಿ ಉಪ್ಪಿಟ್ಟು ಅವಳದು. ಇಷ್ಟೆಲ್ಲ ಎಷ್ಟು ತಿಂದವಳಗೆ ಗೊತ್ತಿಲ್ಲ. ಅವಳಿಗೆ ಬಲೆ ಇಷ್ಟ ಉಪ್ಪಿಟ್ಟು ಅಂದರೆ. ಕ್ಲಾಪ್ಸ್ ಮಾಡ್ತಾವಳೆ ಉಪ್ಪಿಟ್ಟು ಅಂದಿದ್ದಕ್ಕೆ ಅಲ್ವಾ ದಿಶಿ? ಉಪ್ಪಿಟ್ಟು ಅಂದರೆ ಇಷ್ಟ ನಿನಗೆ ಬಂಗಾರಿ? ಎಲ್ಲಮ್ಮ ಬೆಕ್ಕು? ಬೆಕ್ಕೆಲ್ಲ ದಿಶಿ? ಹಾಂ ಎಲ್ಲಿ ಬೆಕ್ಕು? ತಗೋ ಇಲ್ಲಿ ಉಪ್ಪಿಟ್ಟು ತಗೋ. ಚೆನ್ನಾಗಿದ್ಯಾ ಉಪ್ಪಿಟ್ಟು? ಸೂಪರ್ ಅಂತೆ ಉಪ್ಪಿಟ್ಟು. ಉಪ್ಪು ಖಾರ ಎಲ್ಲ ಚೆನ್ನಾಗಿದ್ಯಾ ಬಂಗಾರಿ? ಇವಳಿಗೇನು ಗೊತ್ತಾ, ಇವಳಿಗೇನು ಕಾಣಿಸಲಿ ಗೊತ್ತಾ? ಉಪ್ಪು ಖಾರ ಎಲ್ಲ ಕರೆಕ್ಟಾಗಿರ್ಬೇಕು. ಆ ಕಬಾನ್ಗೆ ಟೇಸ್ಟ್ ಇರಬೇಕು. ಇಲ್ಲ ಅಂದರೆ ತಿನ್ನೋದೇ ಇಲ್ಲ ಅಂತ ಇವಳು. ಅವ್ರ ಅಪ್ಪನೂ ಹಂಗೆ, ಇವಳು ಹಂಗೆ. ಟೇಸ್ಟ್ ಎಷ್ಟೇ ಚೆನ್ನಾಗಿ ಮಾಡಲಿ, ಏನಾದರೂ ಒಂದು ಕೊಂಕಿ ಹೇಳಿ ಅವರಪ್ಪ, ಅದು ಹಂಗದು ಹಿಂಗದೆ ಅಂತೇಳಿ ತಿನ್ನೋದು. ಏನು ಮಾತಾಡ್ದಿರ ತಿಂದಿರ ಎದ್ದಿರೋದು ಹಿಸ್ಟ್ರಿನೇ ಇಲ್ಲ. ನಾನು ಹಂಗಲ್ಲ. ನಾನು ಯಾರದೇ ಮನೆಗೆ ಹೋದ್ರೂ ಊಟ ಮಾಡಿದ್ರೆ ಅದು ಹೆಂಗಾನ ಇರಲಿ, ತಿಂದುಬಿಟ್ಟು ಚೆನ್ನಾಗಿದೆ ಅಂತಲೇ ಹೇಳ್ತೀನಿ. ಊಟ ಅಡುಗೆ ಪಾಪ ಅವರು ಕಷ್ಟಪಟ್ಟು ಮಾಡಿರ್ತಾರೆ. ಹಂಗಿದೆ ಹಿಂಗಿದೆ ಅಂತ ಹೇಳೋಕ್ಕಾಗುತ್ತಾ? ಅವರಷ್ಟು ಪ್ರೀತಿಯಿಂದ ಕಷ್ಟಪಟ್ಟು ಮಾಡಿರ್ಬೇಕಾದ್ರೆ ಒಂದು ಅಪ್ರಿಷಿಯೇಷನ್ ಕೊಡಬೇಕು. ಅದು ಬಿಟ್ಟು ಉಪ್ಪು ಕಡಿಮೆ, ಖಾರ ಕಡಿಮೆ ಅಂತ ಇದು ಮಾಡಬಾರ್ದು. ತಿನ್ನಿಸ್ತೀನಿ. ಅವಳಿಗೆ ಬಲೆ ಇಷ್ಟ ಉಪ್ಪಿಟ್ಟು. ತಿಂತಾವಳೆ ಮಗ. ಟೈಮ್ ಆಗಿದೆ ಅವಳಿಗೆ, ತಿನ್ನೋ ಟೈಮ್ ಇದು. ಇವಾಗ ಹೊಟ್ಟೆ ತುಂಬ ತಿನ್ನಿಸ್ಬಿಟ್ಟು ಈಗ ಅಲ್ಲಿ ಹೆಸರುಬೇಳೆ ದಾಲು ಕೂಗಿದೆ, ಒಗ್ಗರಣೆ ಕೊಟ್ಬಿಟ್ಟು ಕ್ಲೀನಾಗಿ ಕಸ ಎಲ್ಲ ಗುಡಿಸಿ. ಇವತ್ತು ಗುರುವಾರ ಪೂಜೆ ಮಾಡೋಕ್ಕಾಗಲ್ಲ, ನೋಡೋಣ ಆದರೆ ಮಾಡ್ತೀನಿ. ಇಲ್ಲ ನಾಳೆ ಒಟ್ಟಿಗೆ ಪೂಜೆ ಮಾಡಿ ಮಾಡ್ತೀನಿ. ಮನೆ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಮಧ್ಯಾಹ್ನ ಮೇಲೆ ಏನೇನಿರುತ್ತೆ ನಂದು ಡೈಲಿ ರೊಟೀನು ಹಾಕ್ತೀನಿ. ಡೈಲಿ ಇದೇ ಥರ ಇರಲ್ಲ, ಡೈಲಿ ಚೇಂಜ್ ಆಗ್ತಾ ಇರುತ್ತೆ. ಒಂದಿನ ಬೇಗ ಎದ್ದೊಳ್ತೀನಿ, ಒಂದಿನ ಲೇಟಾಗಿ ಎದ್ದೊಳ್ತೀನಿ. ಹಾಗೆ ನಂದು ಟೈಮಿಂಗ್ಸ್ ಇಲ್ಲ ಎದ್ದೊಳೋದಕ್ಕೆ. ಒಂದೊಂದು ದಿನ ಒಂದೊಂದು ಥರ ಅವತಾರ ನಂದು. ಹೋಗ್ತಾ ಇರ್ತೀನಿ, ನೋಡ್ತಾ ಇರಿ. ನಂದು ನನ್ನ ಮಗಳದು. ಕೂತ್ಕೊಂತಿನ್ನೇ ತಿನ್ಸಲ್ಲ ಅಷ್ಟೇ ಇಲ್ಲ ಅಂದರೆ. ನನ್ನ ಮಗಳಿಗೆಲ್ಲ ತಿನ್ನಿಸಿ ಮತ್ತೆ ಸಿಗ್ತೀನಿ ನಿಮಗೆ. ಅಲ್ಲಿವರೆಗೂ ಬ್ರೇಕ್ ತಗೊಳ್ಳಿ. ಈಗ ಹೆಸರುಬೇಳೆ ದಾಲ್ಗೆ ಒಗ್ಗರಣೆ ಕೊಡೋಣ ಅಂತ ಅದಕ್ಕೆ ಇದ್ದೀನಿ. ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಚಿಟಪಟ ಅಲ್ಲಿ ಅಷ್ಟರಲ್ಲಿ ಸ್ವಲ್ಪ ಒಂದೆರಡು ಕರ್ಬೇವಿನ ಸೊಪ್ಪು, ಈಗ ಈರುಳ್ಳಿ. ಈರುಳ್ಳಿ ಹಾಕಿ ಗಲ್ಲ ಅಂತ್ರೋತೆ. ಈಗ ನಾನು ಉಪ್ಪಿಟ್ಟಿದ್ದೆ ದಿಸಿ ಜೊತೆನೆ, ಅದಕ್ಕೆ ದಿನ ಹೋಗಿದೆ. ಈಗ ಇದಕ್ಕೆ ಸ್ವಲ್ಪ ಹಿಂಗೆ ಹಾಕೋಣ.
ಹಿಂಗಾಗಿ ಇನ್ನೇನು ಹಾಕಲ್ಲ ಇದಕ್ಕೆ. ಹೆಸರು ಬೇಳೆ ದಾಲ್ಗೆ ಬೇಕಾದರೆ ಸ್ವಲ್ಪ ಧನಿಯಾ ಪೌಡರ್ ಹಾಕೋಬೋದು, ಸ್ವಲ್ಪ ಹಾಕ್ತೀನಿ ಫ್ಲೇವರ್ಗೆ. ಒಗ್ಗರಣೆ ಮಾಡಿ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಒಗ್ಗರಣೆಗೆ. ಒಗ್ಗರಣೆ ಆದಮೇಲೆ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿ, ಸ್ವಲ್ಪ ಗಟ್ಟಿಯಾಗಿದೆ, ಸ್ವಲ್ಪ ನೀರು ಹಾಕಿ ಉಪ್ಪು ಹಾಕಿ ಒಗ್ಗರಣೆ ಕೊಟ್ಟರೆ ದಾಲ್ ರೆಡಿ. ಆಮೇಲೆ ಮಧ್ಯಾಹ್ನ ಮೇಲೆ ಅವಳು ಊಟ ಮಾಡೋ ಟೈಮಲ್ಲಿ ಬಿಸಿ ಬಿಸಿ ಅನ್ನ ಮಾಡಿ ಸ್ವಲ್ಪ ದಾಲ್ ಹಾಕಿ ಸ್ವಲ್ಪ ತುಪ್ಪ ಹಾಕಿ ತಿನ್ನಿಸಿದ್ರೆ ಅದು ತುಂಬ ತಿಂತಾರೆ. ಚೆನ್ನಾಗಿರುತ್ತೆ ತುಪ್ಪ ಹಾಕೊಂಡು ತಿನ್ನೋದಕ್ಕೆ. ದಾಲ್ ಮಾಡಾದ್ಮೇಲೆ ನಾನು ಮನೆ ಕ್ಲೀನ್ ಮಾಡಿ ಬಿಸಿಗೆ ಸ್ನಾನ ಮಾಡಿಸಿ ಅವನ್ನ ಮಲಗಿಸ್ಬೇಕು. ಮಲ್ಕೊತಾರೆ ಗೊತ್ತಿಲ್ಲ ಬೇಗ. ಮಲಗಾದ್ಮೇಲೆ ನನಗೆ ಸ್ವಲ್ಪ ಬೇರೆ ಕೆಲಸ ಇರುತ್ತೆ, ಅದು ಮಾಡ್ಕೋಬೇಕು. ಸರಿ, ಮತ್ತೆ ಸಿಗ್ತೀವಿ.